ಬ್ರದರ್ಸ್ ಬ್ರೇಕ್ಫಾಸ್ಟ್ ನಡೀತಾ ಇದೆ ಅಂದ್ರೆ ಸಿಎಂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಅನ್ನ ನಡೆಸ್ತಾ ಇರುವಂತದ್ದು, ಜೊತೆಗೆ ಮಾತುಕತೆ ಕೂಡ ನಡೀತಾ ಇರುವಂತದ್ದು. ಇವತ್ತಿನ ಈ ಬ್ರೇಕ್ಫಾಸ್ಟ್ ಯಾಕೆ ಮಹತ್ವ ಪಡೆದುಕೊಳ್ಳುತ್ತೆ ಅಂತಂದ್ರೆ, ಏನ್ ಮಾತುಕತೆ ಆಯಿತು ಹಾಗಿದ್ರೆ ಮೊದಲ ಬ್ರೇಕ್ಫಾಸ್ಟ್ ನಲ್ಲಿ, ಅದರ ಮುಂದುವರಿದ ಭಾಗ ಇದು. ಎಸ್, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರಸನ್ನ, ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ, ಬ್ರೇಕ್ಫಾಸ್ಟ್ ಆಗ್ತಾ ಇದೆ, ಬಹಳಷ್ಟು ಚರ್ಚೆಗಳು ವಿಶ್ಲೇಷಣೆಗಳಾಗ್ತಾ ಇದೆ ಈ ಬ್ರೇಕ್ಫಾಸ್ಟ್ ಕುರಿತಂತೆ. ಆದರೆ ಇವತ್ತಿನ ಈ ಬ್ರೇಕ್ಫಾಸ್ಟ್ ಬಳಿಕ ಏನೋ ಒಂದು ಬದಲಾವಣೆ ಆಗ್ಬಿಡುತ್ತೆ ಅಂತಲ್ಲ, ಆದರೆ ಒಂದು ಮುನ್ಸೂಚನೆಯಂತೂ ಸಿಗ್ತಾ ಇದೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಇಬ್ರು ನಾಯಕರುಗಳು ಕೂಡ ಮಾಡ್ತಾ ಇದ್ದಾರೆ. ಒಂದೊಮ್ಮೆ ಕುರ್ಚಿ ಬದಲಾದರೂ ಕೂಡ ಅಲ್ಲಿ ಯಾವುದೇ ರೀತಿಯಲ್ಲೂ ವೇವ್ ಲೆಂತ್ ಬದಲಾಗಬಾರ್ದು ಅನ್ನುವಂತಹ ಒಂದು ಸಂದೇಶ ರವಾನೆ ಆಗ್ತಾ ಇದೆಯಾ ಅಂತ. ಪ್ರತಿಮಾ, ಡಿ.ಕೆ. ಶಿವಕುಮಾರ್ ಅವರು ವರ್ಡ್ ಟು ವರ್ಡ್ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವಿಬ್ರು ಬ್ರದರ್ಸ್ ಇದ್ದ ಹಾಗೆ ಅಂತ ಹೇಳಿ, ಬ್ರದರ್ಸ್ ರೀತಿಯಲ್ಲಿ ಕೆಲಸ ಮಾಡ್ತಿದೀವಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಆಸ್ತಿಯ ವಿಚಾರ ಬಂದಾಗ ಅಣ್ಣ ತಮ್ಮಂದಿರು ಕಿತ್ತಾಡಿಕೊಂಡು ಆಸ್ತಿ ಭಾಗ ಮಾಡ್ಕೊಳ್ಳೋದಕ್ಕೂ ವಿಶ್ವಾಸದಲ್ಲಿ ಆಸ್ತಿಯನ್ನ ಭಾಗ ಮಾಡ್ಕೊಳ್ಳೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಈಗ ವಿಶ್ವಾಸದ ಮಾತುಕತೆಯ ಮೂಲಕ ಎಲ್ಲವನ್ನ ಬಗೆಹರಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹುತೇಕ ಬೆಳವಣಿಗೆಗಳು ಸಾಗಿ ಹೋಗ್ತಿದ್ದೇವೆ ಅಂತ ಹೇಳಿ ಕಾಣಿಸ್ತದೆ. ಶನಿವಾರ ಉಪಹಾರ ನಡೆದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಯಾವ ಇಂಟೆನ್ಸಿಟಿಯನ್ನ ಇಟ್ಕೊಂಡು ತಮ್ಮ ಜೊತೆಗೆ ಮಾತನಾಡ್ತಾರೆ ಅನ್ನುವಂಥದ್ರ ಒಂದು ಸ್ಪಷ್ಟತೆ ಇರಲಿಲ್ಲ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಒಂದು ರೆಬೆಲ್ ಧಾಟಿಯಲ್ಲೂ ಕೂಡ ಮಾತನಾಡುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೆ ಅವತ್ತು ಒಂದು ಸುದೀರ್ಘವಾದಂತಹ ಮಾತುಕತೆ ನಡೆದಂತಹ ಸಂದರ್ಭದಲ್ಲಿ ಒಗ್ಗೂಡಿಕೊಂಡು ಹೋಗೋಣ ಅನ್ನುವಂತ ಮೆಸೇಜ್ ಇಬ್ರು ಕೂಡ ಪಾಸ್ ಮಾಡಿಕೊಟ್ರು. ಅದರ ಮುಂದುವರೆದ ಭಾಗವಾಗಿ ನಡೆದಂತಹ ಇವತ್ತಿನ ಬ್ರೇಕ್ಫಾಸ್ಟ್, ನಡೀತಾ ಇರುವಂತಹ ಬ್ರೇಕ್ಫಾಸ್ಟ್ ಅದೇ ಧಾಟಿಯಲ್ಲಿ ಸಾಗ್ತಾ ಇದೆ. ಅಂದ್ರೆ ಮಾತುಕತೆಯನ್ನ ನಾವು ಸರಿದೂಗಿಸ್ಕೊಂಡು ಹೋಗ್ಬೇಕು, ಅಥವಾ ಮುಂದಿನ ಒಂದಷ್ಟು ವರ್ಷಗಳ ಕಾಲ ನಾವು ಜೊತೆಯಾಗಿ ಹೋಗ್ಬೇಕು, ಅಥವಾ ಅಧಿಕಾರ ಹಂಚಿಕೆ ಅನ್ನುವಂಥದ್ದಿದ್ರು ಕೂಡ ಒಂದು ಸ್ಮೂತ್ ಟ್ರಾನ್ಸ್ಫರ್ ಆದ್ರೆ ಮಾತ್ರ ಅದಕ್ಕೊಂದು ಬೆಲೆ ಇರುತ್ತೆ, ಅಥವಾ ಅದಕ್ಕೊಂದು ಅರ್ಥ ಬರುತ್ತೆ. ಇಲ್ಲದೆ ಹೋದ್ರೆ ಗೊಂದಲಗಳು ತಾರಕಕ್ಕೆ ಇರುತ್ತೆ. ಹೈಕಮಾಂಡ್ ಕೂಡ ಇದೇ ನಿಟ್ಟಿನಲ್ಲಿ ಯೋಚನೆ ಮಾಡುವಂತಹ ಸಾಧ್ಯತೆಗಳನ್ನ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಇಬ್ರು ಕೂಡ ಸಿದ್ದರಾಮಯ್ಯನವ್ರನ್ನ ವಿಶ್ವಾಸಕ್ಕೆ ಪಡೆಯುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹೈಕಮಾಂಡ್ ಸೂಚನೆ ಕೊಟ್ಟಾಗ ನೀವು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಹೇಳಿದಾಗ ಡಿ.ಕೆ. ಶಿವಕುಮಾರ್ ಅವರು ಮೊದಲ ಆಹ್ವಾನವನ್ನ ಕೊಟ್ಟರು. ಆದ್ರೆ ನನಗೆ ಮೊದಲು ಕರೆ ಬಂದಿತ್ತು, ನೀವೇ ಬನ್ನಿ ಎನ್ನುವಂತಹ ಮರು ಆಹ್ವಾನವನ್ನ ಸಿದ್ದರಾಮಯ್ಯ ಅವರು ಕೊಟ್ಟರು. ಹೀಗಾಗಿ ಇಬ್ಬರು ನಾಯಕರ ಮೇಲೂ ಕೂಡ ಬಹುದೊಡ್ಡ ಜವಾಬ್ದಾರಿ ಇತ್ತು. ಆ ಗೊಂದಲವನ್ನ ತಮ್ಮ ಮಟ್ಟದಲ್ಲಿಯೇ ಸರಿಪಡಿಸಿಕೊಳ್ಬೇಕು ಅನ್ನುವಂಥದ್ದು. ಗೊಂದಲಗಳು ಸರಿ ಹೋಗದೇನೆ ನೀವು ದೆಹಲಿಯ ಅಂಗಳಕ್ಕೆ ಹೋಗಿದ್ದೆ ಆದ್ರೆ ಇವತ್ತು ಹಗ್ಗ ತುಂಡಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇತ್ತು. ಆ ಹಗ್ಗ ತುಂಡಾಗಬಾರದು ಅನ್ನುವಂತಹ ಕಾರಣಕ್ಕೋಸ್ಕರವೇ ಹೈಕಮಾಂಡ್ ಇಬ್ಬರನ್ನು ಕೂಡ ಶಾಂತಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಇಬ್ರು ಕೂಡ ಇಬ್ಬರ ಕೆಮಿಸ್ಟ್ರಿಯನ್ನ ಗಮನಿಸಿದ್ರೆ ಶುಕ್ರವಾರದ ಸಾಯಂಕಾಲ ತನಕ ಇದ್ದಂತಹ ಅವರ ಆವೇಗ, ಆಕ್ರೋಶ, ಆ ರೀತಿಯ ಆರೋಪಗಳು, ರೆಬೆಲ್ ಆಗಿ ಹೋಗುವಂತಹ ಧಾಟಿ ಇವತ್ತು ಇಲ್ಲ. ಇವತ್ತು ಆ ಒಂದು ಇಂಟೆನ್ಸಿಟಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ. ಶಾಸಕರನ್ನ ನಾನು ಕರೆದುಕೊಂಡು ದೆಹಲಿಗೆ ಹೋಗೋದಕ್ಕೆ ರೆಡಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಂತ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಹೈಕಮಾಂಡ್ ಹೇಳಿದ್ರೆ ಏನ್ ಬೇಕಾದ್ರೂ ಮಾಡಬಲ್ಲೆ ಅನ್ನುವಂತ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಅಷ್ಟೇ, ನಾನು ಅಧಿಕಾರವನ್ನ ಬಿಟ್ಟೇ ಕೊಡೋದಿಲ್ಲ ಅನ್ನುವಂತ ಅಭಿಪ್ರಾಯವನ್ನ ತಮ್ಮ ಆಪ್ತ ಸಚಿವರ ಬಳಿ ವ್ಯಕ್ತಪಡಿಸಿದಂತವರು ಇವತ್ತು ಹೈಕಮಾಂಡ್ ಹೇಳಿದ್ರೆ ಏನ್ ಬೇಕಾದ್ರೂ ನಿರ್ಧಾರ ತೆಗೆದುಕೊಳ್ಳಿ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಕಾರಣಕ್ಕೋಸ್ಕರ, ಇದೇ ಒಂದು ಉದ್ದೇಶಕ್ಕೋಸ್ಕರ ಹೈಕಮಾಂಡ್ ಸೂಚನೆ ಕೊಟ್ಟು ಆದಂತಹ ಈ ಬ್ರೇಕ್ಫಾಸ್ಟ್ ಕರ್ನಾಟಕದ ಕಾಂಗ್ರೆಸ್ನ ದೃಷ್ಟಿಯಿಂದ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ನಾಳೆ ವಿರೋಧ ಪಕ್ಷಗಳು ಮುಗಿಬಿದ್ದಂತಹ ಸಂದರ್ಭದಲ್ಲಿ ಇದೇ ಚಿತ್ರಣವನ್ನ ತೋರಿಸೋದಕ್ಕೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಹೊರಟಿದ್ದಾರೆ. ನಾವು ಬೇರೆ ಬೇರೆ ಆಗಿಲ್ಲ, ಭಿನ್ನ ಭಿನ್ನ ಅಭಿಪ್ರಾಯಗಳಿಲ್ಲ, ನಾವಿಬ್ರು ಒಗ್ಗಟ್ಟಾಗಿದ್ದೀವಿ ಅನ್ನುವಂತ ಮೆಸೇಜ್ ಅನ್ನೇ ಕೊಡೋದಕ್ಕೆ ಇಬ್ಬರು ನಾಯಕರು ಹೊರಟಿದ್ದಾರೆ. ಸಹಜವಾಗಿಯೇ ಕಾರ್ಯಕರ್ತರಲ್ಲಿ ಗೊಂದಲ ಇದೆ, ಸಚಿವರ ಮಧ್ಯೆ ಗೊಂದಲಗಳಿದಾವೆ. ಯಾರ ನಡುವೆ ಮಾತುಕತೆಯಾಗಿತ್ತು, ಕೊಟ್ಟ ಮಾತೇನು ಅನ್ನೋ ಬಗ್ಗೆ ಯಾವ ನಾಯಕರಿಗೂ ಕೂಡ ಹೈಕಮಾಂಡ್ ಇದುವರೆಗೆ ಸ್ಪಷ್ಟತೆಯನ್ನ ಕೊಟ್ಟಿಲ್ಲ. ಅಥವಾ ಮುಂದಿನ ನಿರ್ಧಾರಗಳು ಏನು ಅನ್ನೋ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಕೇವಲ ಪ್ರಾಥಮಿಕ ಚರ್ಚೆಗಳಾಗಿದ್ದಾವೆ ಹೊರತು ಒಂದು ಅಂತಿಮ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯವಾಗಿಲ್ಲ. ಅಥವಾ ಅದಕ್ಕೊಂದು ಟೈಮ್ ಬೌಂಡ್ ಇದೆಯಾ ಅನ್ನೋದಕ್ಕೂ ಕೂಡ ಒಂದು ಉತ್ತರ ಸಿಗ್ತಾ ಇಲ್ಲ. ಈ ಎಲ್ಲ ಕಾರಣಕ್ಕೋಸ್ಕರ ಮುಂದಿನ ದಿನಗಳು ಇಷ್ಟು ಸುಲಭದ ದಿನಗಳಾಗಿರೋದಿಲ್ಲ. ಕಾಂಗ್ರೆಸ್ನ ಪಾಲಿಗೆ ಮುಂದಿನ ದಿನಗಳು ಬಹಳ ಕಷ್ಟದ ದಿನಗಳೇ. ಯಾಕೆಂದ್ರೆ ಪಂಚರಾಜ್ಯಗಳ ಚುನಾವಣೆ ಬರುತ್ತೆ, ಕರ್ನಾಟಕದ ಬಜೆಟ್ ಬರುತ್ತೆ, ಬೇರೆ ಬೇರೆ ಕಾರಣಕ್ಕೋಸ್ಕರ ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡಬೇಕು. ಸಂಪುಟ ಪುನರ್ರಚನೆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಒಂದು ದಿಕ್ಕು, ಡಿ.ಕೆ. ಶಿವಕುಮಾರ್ ಇನ್ನೊಂದು ದಿಕ್ಕು ಅಂತ ಹೊರಟ್ರೆ ಅವಾಗ ಹೊಸದಾಗಿ ರೆಡಿ ಆಗುವಂತ ತಂಡ ಇಷ್ಟು ಸಮರ್ಥವಾಗಿ ಇರುತ್ತೋ ಇಲ್ವೋ ಅನ್ನುವಂತ ಒಂದು ಆತಂಕ ಕೂಡ ಸಹಜವಾಗಿ ಹೈಕಮಾಂಡ್ ಎದುರಿಗಿದೆ. ಈ ಎಲ್ಲ ಕಾರಣಕ್ಕೋಸ್ಕರ ಹೈಕಮಾಂಡ್ ಒಂದು ಅಳೆದು ತೂಗಿ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಒಂದು ಟೈಮ್ ಬೈ ಮಾಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ನೀವು ಕೂತು ಮಾತುಕತೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ನಾವು ಕೂಡ ಒಂದಷ್ಟು ಆಲೋಚನೆಯನ್ನ ಮಾಡ್ತೀವಿ ಅನ್ನುವಂತಹ ಧಾಟಿಯಲ್ಲಿ ಹೈಕಮಾಂಡ್ ಹೊರಟಂತೆ ಕಾಣಿಸ್ತಾ ಇದೆ. ಇಬ್ಬರು ಕೂಡ ಉಪಹಾರವನ್ನ ಮಾಡಿ ಒಂದು ಒಗ್ಗಟ್ಟಿನ ಸಂದೇಶವನ್ನ ಕೊಡುವಂತ
ಇರುವಂತಹ ಸಂದರ್ಭದಲ್ಲಿ ಇನ್ನೊಂದು ಕಡೆ ಹೋಮ್ವರ್ಕ್ ಆಗ್ತಿರಬಹುದು. ಹೈಕಮಾಂಡ್ ಮಟ್ಟದಲ್ಲಿ ಈ ಇಬ್ಬರ ನಾಯಕತ್ವ ಒಂದು ಗೂಡಿ ಹೋಗ್ತಾ ಇರುವಂತಹ ಈ ಒಂದು ಮೆಸೇಜ್ ನ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ಈ ಟೈಮ್ ಬೈ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತ ಕಂಡು ಬರ್ತಾ ಇದೆ. ಇಲ್ಲದೆ ಹೋದ್ರೆ ರಾಹುಲ್ ಗಾಂಧಿ ಆಗ್ಲಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ ಇಬ್ಬರು ನಾಯಕರನ್ನ ದೆಹಲಿಗೆ ಕರೆಸುವಂತದ್ದು ಸಣ್ಣ ಕೆಲಸ ಆಗಿತ್ತು. ಅಥವಾ ನೀವು ಮಂಗಳವಾರ ಬನ್ನಿ ಅಂದ್ರೆ ಮಂಗಳವಾರ ಹೋಗೋದಕ್ಕೆ ಇಬ್ಬರು ನಾಯಕರು ರೆಡಿ ಇದ್ರು, ಆದ್ರೂ ಕೂಡ ನೀವು ದೆಹಲಿಗೆ ಬರೋದಕ್ಕೆ ಇನ್ನೂ ಕೂಡ ಸಂದೇಶ ಬಂದಿಲ್ಲ. ಅದರ ಅರ್ಥ ಮೊದಲು ಎಲ್ಲವೂ ಕೂಡ ತಿಳಿಯಾದಂತ ನೀರಿನಲ್ಲಿ ಬಾವಿ ಹಾಕಿ ಆ ಒಂದು ತಿಳಿಯಾದಂತ ಬಾವಿಯಲ್ಲಿ ನೀರನ್ನು ತೆಗೆಯುವಂತ ಕೆಲಸವನ್ನ ಹೈಕಮಾಂಡ್ ಮಾಡಿದಂತೆ ಕಂಡು ಬರ್ತಾ ಇದೆ. ಹೀಗಾಗಿ ಇವತ್ತು ಮತ್ತೊಂದು ಸುತ್ತಿನ ಒಗ್ಗಟ್ಟಿನ ಸಂದೇಶವನ್ನ ಮುಖ್ಯಮಂತ್ರಿಗಳು ಕೊಡಬಹುದು, ಉಪಮುಖ್ಯಮಂತ್ರಿಗಳು ಕೊಡಬಹುದು. ಜೊತೆಗೆ ಅಭಿವೃದ್ಧಿಯ ವಿಚಾರವನ್ನ ನಾವು ಚರ್ಚೆ ಮಾಡಿದೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿ ಅದಕ್ಕೊಂದು ಬಣ್ಣ ಕೊಡುವಂತ ಕೆಲಸವನ್ನ ಇಬ್ಬರು ನಾಯಕರು ಮಾಡಿದ್ರೆ ಆಶ್ಚರ್ಯ ಇಲ್ಲ. ಇವತ್ತು ಅಭಿವೃದ್ಧಿಯ ವಿಚಾರದಲ್ಲಿ ಬಹುತೇಕ ಕಾಂಗ್ರೆಸ್ನಲ್ಲಿ ಕಳೆದ 16 ದಿನಗಳಿಂದ ಅದು ಮುನ್ನೆಲೆಗೆ ಬರ್ತಾ ಇಲ್ಲ. ಕೇವಲ ನಾಯಕತ್ವದ ವಿಚಾರ, ಸಂಪುಟ ಪುನರ್ರಚನೆ ವಿಚಾರ, ಆ ಗೊಂದಲಗಳು, ಈ ಗೊಂದಲಗಳು, ಡಿನ್ನರ್ ಸಭೆಗಳು, ಪ್ರತ್ಯೇಕವಾದಂತಹ ಮೀಟಿಂಗ್ಗಳು, ಶಾಸಕರ ದೆಹಲಿ ದಂಡಯಾತ್ರೆಗಳು, ಇದೇ ವಿಚಾರ ಚರ್ಚೆಗೆ ಬರ್ತಿದೆ ಹೊರತು ಅಭಿವೃದ್ಧಿಯ ರಾಜಕಾರಣ ಎಲ್ಲೊಂದು ಕಡೆ ಸೈಡ್ ಲೈನ್ ಆಗಿದೆ. ಇದು ವಿಧಾನಸಭಾ ಅಧಿವೇಶನ ನಡೀತಾ ಇರುವಂತಹ ಅಥವಾ ಅದಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಸಿದ್ಧತೆ ಮಾಡಿಕೊಂಡಿರುವಂತಹ ಈ ಹೊತ್ತಲ್ಲಿ ಅದು ಮುಜುಗರಕ್ಕೆ ಈಡಾಗಬಾರದು ಅನ್ನುವಂತಹ ಒಂದು ಉದ್ದೇಶದಿಂದ ಅಭಿವೃದ್ಧಿಯ ಅಜೆಂಡಾವನ್ನ ಕೂಡ ಮುಂದಿಟ್ಟು ಮಾಧ್ಯಮಗಳಿಗೆ ಮುಂದೆ ತಾವು ಒಗ್ಗಟ್ಟಿನ ಪ್ರದರ್ಶನವನ್ನ ಇಬ್ಬರು ನಾಯಕರು ಮಾಡಿದ್ರೆ ಆಶ್ಚರ್ಯವಿಲ್ಲ. ಇನ್ನೊಂದು, ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ಮುಜುಗರ ಎದುರಾಗಬಹುದಾದಂತದ್ದು ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋದಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಸಿದ್ದರಾಮಯ್ಯನವರ ಅವಧಿಯಲ್ಲಿ ಕಳೆದ ನಾವು 5 ವರ್ಷ 2013ರಿಂದ 18ರ ಅವಧಿ ಮತ್ತು ಈಗಿನ 2023ರಿಂದ ಇಲ್ಲಿನ ಅವಧಿ ಎಲ್ಲಿಯೂ ಕೂಡ ಸಿದ್ದರಾಮಯ್ಯ ತನ್ನ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋದಕ್ಕೆ ವಿರೋಧ ಪಕ್ಷಗಳಿಗೆ ಅವಕಾಶವನ್ನೇ ಕೊಟ್ಟಿಲ್ಲ. ಆದ್ರೆ ಮೊದಲ ಬಾರಿಗೆ ಆ ರೀತಿಯ ಬೆಳವಣಿಗೆಗಳು ಆಗ್ತಾ ಇದಾವೆ. ಅಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಇರುವಂತಹ ಒಂದಷ್ಟು ಶಾಸಕರ ತಂಡ, ಡಿ.ಕೆ. ಶಿವಕುಮಾರ್ ಪರ ಇರುವಂತಹ ಮತ್ತೊಂದು ಶಾಸಕರ ದೆಹಲಿ ಯಾತ್ರೆ, ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಅಸ್ಥಿರತೆಯನ್ನು ತೋರಿಸ್ತಾ ಇದೆ. ಈ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಸಹಜವಾಗಿ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸ್ತಾ ಇದ್ದಾವೆ. ನಂಬರ್ ಗೇಮ್ ಸೆಕೆಂಡರಿ. ಕಾಂಗ್ರೆಸ್ನ ಬಳಿ 140 ಶಾಸಕರ ಬಲ ಇದೆ. ಆ ಒಂದು ಸಂಖ್ಯಾಬಲದಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಬಿದ್ದೋಗುತ್ತೆ, ಅದು ಬೇರೆ ವಿಚಾರ. ಆದ್ರೆ ಸರ್ಕಾರಕ್ಕೆ ಎದುರಾಗುವಂತಹ ಮುಜುಗರ ಅದನ್ನು ತಪ್ಪಿಸ್ಕೊಳ್ಬೇಕಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ಒಂದಷ್ಟು ತಮ್ಮ ನಡುವಿನ ಹಾಳಾಗಿದ್ದಂತಹ ಕೆಮಿಸ್ಟ್ರಿಯನ್ನ ಬ್ರೇಕ್ಫಾಸ್ಟ್ ನ ಮೂಲಕ ಸರಿಪಡಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಆ ಒಂದು ಗೊಂದಲ ತಿಳಿಯಾಗುವಂತ ನಿಟ್ಟಿನಲ್ಲಿ ತುಂಬಾ ಅಗತ್ಯತೆ ಇದ್ದಂತಹ ಮೀಟಿಂಗ್ ಇದಾಗಿತ್ತು. ಶನಿವಾರ ಸ್ವಲ್ಪ ಮಟ್ಟಿಗೆ ಆ ಒಂದು ತೀವ್ರತೆ ಕಡಿಮೆ ಆಯಿತು. ಇವತ್ತು ಮತ್ತೊಂದು ಸುತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಇಬ್ಬರು ನಾಯಕರ ನಡುವೆ ಆ ಒಂದು ಕೆಮಿಸ್ಟ್ರಿಯನ್ನ ಸರಿಪಡಿಸಬಹುದು. ಪ್ರತಿಮಾ, ನಿಜ. ಪ್ರಸನ್ನ, ಎಸ್ ಹೋಲ್ಡ್, ನಾನು ಮಾತಾಡ್ತೀನಿ ಮತ್ತೆ ಇನ್ನಷ್ಟು. ಈಗ ಬಹುಶಃ ಒಂದು 30-40 ಮಿನಿಟ್ಸ್ ಆಗಿದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಡಿ.ಕೆ. ನಿವಾಸಕ್ಕೆ ಹೋಗಿ ಉಪಹಾರವನ್ನ ಸೇವಿಸ್ತಾ ಇರುವಂಥದ್ದು. ಈ ಮೀಟಿಂಗ್ ಆದ ನಂತರ ಇನ್ನೇನು ಕೆಲವೇ ಹೊತ್ತು, ಬಹುಶಃ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಎಲ್ಲವನ್ನು ಮುಗಿಸಿ ಹೊರಡ್ತಾರೆ ವಾಪಸ್ ಸಿಎಂ ಸಿದ್ದರಾಮಯ್ಯ. ಬಟ್ ಇವತ್ತು ಮಾಧ್ಯಮದವರ ಜೊತೆಗೆ ಮಾತಾಡ್ತಾರಾ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ಮೇ ಬಿ ಸಿಎಂ ಸಿದ್ದರಾಮಯ್ಯ ಅವರು ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಮಾತಾಡಬಹುದು, ಮೀಡಿಯಾದವ್ರಿಗೂ ಕೂಡ ಒಂದಷ್ಟು ಮಾತುಗಳನ್ನ ಹೇಳಿ ಹೊರಡಬಹುದು, ರಾಜ್ಯದ ಜನರಿಗೂ ಕೂಡ ಸಂದೇಶವನ್ನ ಸಾರಬಹುದು.